Dear students, ಈ ದಿನ ನಾವು ಪ್ರಥಮ BBA ಪದವಿಯ ಒಂದು ಮುಖ್ಯ ವಿಷಯವಾದಂತಹ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಚರ್ಚಿಸೋಣ. ಅದಕ್ಕಿಂತಲೂ ಮೊದಲು ಈಗಾಗಲೇ ನಾನು ನೀಡಿದ ಮಾಹಿತಿಯಂತೆ ನೀವು ಇವಾಗ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಇರುವಂತಹದ್ದು ಮಂಗಳೂರು ಯೂನಿವರ್ಸಿಟಿಯ ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಈ ಪೇಪರ್ನಲ್ಲಿ 20 ಆಂತರಿಕ ಅಂಕ, 80 ಯೂನಿವರ್ಸಿಟಿ ಎಕ್ಸಾಮ್ 100 ಅಂಕಗಳಿರುವಂತದ್ದು ಅಂತ ತಿಳ್ಕೊಂಡು ಮತ್ತೊಮ್ಮೆ ಮನನ ಮಾಡ್ತಿದ್ದೇನೆ. ಮಿನಿಮಮ್ ಮಾರ್ಕ್ಸ್ 80ರಲ್ಲಿ 28 ಅಂಕ ಪಡಿಬೇಕು ಯೂನಿವರ್ಸಿಟಿ ಎಕ್ಸಾಮಿನಲ್ಲಿ ಮತ್ತು 35 ಅಂಕ 100 ಅಂಕದಲ್ಲಿ ಪಡೆದಿರಬೇಕು ಪಾಸ್ ಆಗ್ಲಿಕ್ಕೆ ಅಂತ ಹೇಳ್ಕೊಂಡು ಇನ್ನೊಮ್ಮೆ ನೆನಪಿಸುತ್ತಾ, ಈ ಪೇಪರ್ನ ಕೋಡ್ ಸಬ್ಜೆಕ್ಟ್ ಕೋಡ್ BBA BMC 132 ಆಗಿದೆ ಅಂತ ಹೇಳ್ಕೊಂಡು ಯಾವತ್ತು ಗಮನದಲ್ಲಿ ಇರಬೇಕು. ಮುಂದೆ ಕನ್ಸ್ಯೂಮರ್ ಬಿಹೇವಿಯರ್ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಚರ್ಚಿಸೋಣ. ಕನ್ಸ್ಯೂಮರ್ ಬಿಹೇವಿಯರ್ ಅಲ್ಲಿ ಮುಖ್ಯವಾಗಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಲಾ ಆಫ್ ಇಕ್ವಿ ಮಾರ್ಜಿನಲ್ ಯುಟಿಲಿಟಿ ಮತ್ತು ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್ ಎನ್ನುವಂತ 3 ಕಾನ್ಸೆಪ್ಟ್ ನಮಗೆ ಬರುವಂತಹದ್ದು. ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಎಕ್ಸ್ಪ್ಲೈನ್ಸ್ ದಿ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ the units of consumption and marginal utility of a commodity. It states that the more we have a thing, the less is the utility that we get from every additional unit. According to this law, when a person consumes the same commodity continuously, the marginal utility from the additional units decreases. In other words, as the quantity of a commodity possessed by a person any time increases, its marginal utility diminishes. Though this law can be traced back to the writing of Gaussen, Bentham and Jevons, it is associated with the name of Dr. Alfred Marshall. In the words of Marshall, the additional benefit which a person derives from a given increase of his stock of a thing diminishes with every increase of the stock that he already has. Thus, the law states that the marginal utility of a commodity goes on diminishing when consumed continuously and when the other things remains constant. The law can be interpreted in another way also. When the commodity in question is scarce, the consumer puts it in the most urgent use. When it is abundant, he puts it in less and less urgent uses. So ಅದರಿಂದಾಗಿ ಕನ್ಸ್ಯೂಮರ್ ಸಾವರ್ನಿಟಿ ಅಂದ್ರೆ ಕನ್ಸ್ಯೂಮರ್ ಯುಟಿಲಿಟಿ ಲಾಜಿಕ್ಗೆ ಸಂಬಂಧಪಟ್ಟದ್ದು ಅಂತ ಕೂಡ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಸೀಮಂತ ತುಷ್ಟಿಗುಣ ಅಂತ ನಾವು ಹೆಸರಿಸಬಹುದು. ಕೊನೆ ಕ್ಷಣದಲ್ಲಿ ನಮಗೆ ಸಿಗುವಂತ ತುಷ್ಟಿಗುಣ ಎಷ್ಟು ಎನ್ನುವುದಾಗಿ ನಾವಿಲ್ಲಿ ನಿರ್ಧರಿಸುವಂತಹದ್ದು. ಟೋಟಲ್ ಯುಟಿಲಿಟಿ ಅಂದ್ರೆ ಒಟ್ಟು ತುಷ್ಟಿಗುಣ ಎಷ್ಟು ಅಂತ ನಾವು ನಿರ್ಧರಿಸುವಂತಹದ್ದು. ಡಿಮಿನಿಷಿಂಗ್ ಯುಟಿಲಿಟಿಯಲ್ಲಿ ಮುಖ್ಯವಾಗಿ ನಾವು ಪರಿಗಣಿಸುವಂತಹದ್ದು ಕನ್ಸಂಪ್ಷನ್ ಇಸ್ ಎ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ವಾಂಟ್ಸ್ ಬೈ ಯೂಸಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್. ಗೂಡ್ಸ್ ಅಂಡ್ ಸರ್ವಿಸಸ್ ಪಾಸೆಸ್ ಯುಟಿಲಿಟಿ ಆರ್ ವಾಂಟ್ಸ್ ಸ್ಯಾಟಿಸ್ಫೈಯಿಂಗ್ ಪವರ್. ವಾಂಟ್ ಸ್ಯಾಟಿಸ್ಫೈಯಿಂಗ್ ಪವರ್ ಒಂದು ಸರಕುಗಳಲ್ಲಿ ಸೇವೆಗಳಲ್ಲಿ ಇರುತ್ತೆ ಅಂತ ನೀವು ತಿಳಿಬೇಕಾಗುತ್ತೆ. ಸೊ ಅದರಿಂದಾಗಿ ಕನ್ಸಂಪ್ಷನ್ ಇಸ್ ಫಂಕ್ಷನ್ ಆಫ್ ಸಿ ಈಕ್ವಲ್ ಟು ಫಂಕ್ಷನ್ ಆಫ್ ಯು ಅಂತ ಕರೀತಾರೆ. ಸಿ ಏನಂದ್ರೆ ಫಂಕ್ಷನ್ ಆಫ್ ಯು, ಯುಟಿಲಿಟಿ ಆಗಿರುತ್ತೆ ಅಂತ ಲೆಕ್ಕ. ಈ ಯುಟಿಲಿಟಿಯನ್ನು ಮುಖ್ಯವಾಗಿ ಕಾರ್ಡಿನಲ್ ಮೆಷರ್ಮೆಂಟ್ ಮತ್ತು ಆರ್ಡಿನಲ್ ಮೆಷರ್ಮೆಂಟ್ ಎನ್ನುವುದಾಗಿ 2 ವಿಂಗಡಣೆ ಮಾಡ್ತೇವೆ. ಕಾರ್ಡಿನಲ್ ಅಂದ್ರೆ ನಂಬರ್ ಪ್ರಕಾರದಲ್ಲಿ 1 2 3 4. ಆರ್ಡಿನಲ್ ಒಂದು ಆರ್ಡರ್, ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ತಿಳಿಬೇಕಾಗುತ್ತೆ. ಕ್ವಾಂಟಿಟಿ ಆಂಗಲ್ಗೆ ಬರೋದಾದ್ರೆ ಟೋಟಲ್ ಅಥವಾ ಸಮ್ ಯುಟಿಲಿಟಿ, ಟೋಟಲ್ ಯುಟಿಲಿಟಿ ಅಂತ ಕರೆಯುವಂಥದ್ದು. ಮಾರ್ಜಿನಲ್ ಅಂದ್ರೆ ಎಡಿಷನಲ್ ಯುಟಿಲಿಟಿ ಅಂತ ತಿಳಿಬೇಕಾಗುತ್ತೆ. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಶೋಸ್ ಹೌ ದಿ ಮಾರ್ಜಿನಲ್ ಯುಟಿಲಿಟಿ ಡಿಮಿನಿಷಸ್ ವೆನ್ ದಿ ಸೇಮ್ ಗೂಡ್ ಈಸ್ ಕಂಟಿನ್ಯೂಸ್ಲಿ ಕನ್ಸ್ಯೂಮ್ಡ್. ಒಂದು ವಸ್ತು ಕಂಟಿನ್ಯೂ ಆಗಿ ಕನ್ಸ್ಯೂಮ್ ಮಾಡಿದವಾಗ ಯಾವ ರೀತಿಯಾಗಿ ಅಲ್ಲಿ ಯುಟಿಲಿಟಿ ಡಿಕ್ರೀಸ್ ಆಗುತ್ತೆ ಅಂತ ನಾವಿಲ್ಲಿ ತಿಳಿಯುವಂತಹದ್ದು.
When marginal utility is 0, total utility maximum, then consumer is in equilibrium. ಅಲ್ಲಿ ಯಾವಾಗ equilibrium ಆಗುತ್ತೆ ಕೇಳಿದ್ರೆ marginal utility 0 ಆಗಿದ್ದು total utility maximum ಆದಾಗ ಗ್ರಾಹಕ ಸಮತೋಲನ ಸ್ಥಿತಿ ತಲುಪುತ್ತಾನೆ ಅಂತ ಹೇಳಬೇಕಾಗುತ್ತೆ. ಈ ಲಾದಲ್ಲಿ ನಾವು ಮಾಡುವಂತ ಅಸಂಪ್ಷನ್ ಮುಖ್ಯವಾಗಿ ನಂಬರ್ 1 ಕಾರ್ಡಿನಾಲಿಟಿ, ನಂಬರ್ 2 ಕಾನ್ಸ್ಟೆಂಟ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ, ನಂಬರ್ 3 ceteris paribus. ceteris paribus ಅಂದ್ರೆ other things remain same or other things remains constant ಅಂತ. ನಾಲ್ಕನೆಯದು ಯೂನಿಫಾರ್ಮಿಟಿ, 5 ರಾಷನಾಲಿಟಿ, 6 ಕಂಟಿನ್ಯೂಟಿ ಅಂತ ಹೇಳ್ಕೊಂಡು. ಹಾಗೇನೆ ಈ ಲಾಗೆ ಸಂಬಂಧಪಟ್ಟಂತೆ ಎಕ್ಸೆಪ್ಷನ್ಗಳಲ್ಲಿ ಬರುವಂತದ್ದು ರೇರ್ ಕಲೆಕ್ಷನ್ಸ್, ಬ್ಯಾಡ್ ಹ್ಯಾಬಿಟ್ಸ್, ವೈಸಸ್, ಹಾಬೀಸ್ ಅಂಡ್ ಅನ್ಲಿಮಿಟೆಡ್ ಕೆಪಾಸಿಟಿ ಅನ್ನೋದಾಗಿ ತಿಳಿಬೇಕಾಗುತ್ತೆ. ಲಿಮಿಟೇಷನ್ ಮತ್ತು ಇಂಪಾರ್ಟೆನ್ಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನ್ ಯುಟಿಲಿಟಿಯಲ್ಲಿ ಮುಖ್ಯವಾಗಿ ಹೆಸರಿಸುವಂತಹದ್ದು ಲಿಮಿಟೇಷನ್ ಸೈಡ್ಗೆ ಬರೋದಾದ್ರೆ ಇಂಪಾಸಿಬಿಲಿಟಿ ಆಫ್ ಯುಟಿಲಿಟಿ ಮೆಷರ್ಮೆಂಟ್, ಕಷ್ಟ ಸಾಧ್ಯ ಮೆಷರ್ಮೆಂಟ್ ಮಾಡುವಂತಹದ್ದು. ಚೇಂಜಸ್ ಇನ್ ಅದರ್ ಥಿಂಗ್ಸ್ ಅಲ್ಲಿ ಬದಲಾಗುತ್ತೆ. ಡಿಕ್ರೀಸಿಂಗ್ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ, ಮಾರ್ಜಿನ್ ಯುಟಿಲಿಟಿ ಕಾನ್ಸ್ಟೆಂಟ್ ಆಗಿರೋದಿಲ್ಲ, ಕೆಲವೊಮ್ಮೆ ಡಿಕ್ರೀಸ್ ಆಗುತ್ತೆ. ಎಮೋಷನಲ್ ಪರ್ಚೇಸಸ್, ಅಬ್ಸೆನ್ಸ್ ಆಫ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ ಯೂನಿಟ್, ಹಾಗೇನೆ ಡಿಸ್ಕಂಟಿನ್ಯೂಸ್ ಕನ್ಸಂಪ್ಷನ್ ಅಂತ ಹೇಳಬೇಕಾಗುತ್ತೆ. ಈ ಲಾದ ಯೂಸಸ್ ಬಗ್ಗೆ ಹೇಳುವುದಾದ್ರೆ ಫಂಡಮೆಂಟಲ್ ಈಸ್ ಲಾ ಅಥವಾ ಫೌಂಡೇಶನ್ ಫಾರ್ ಸೆವರಲ್ ಲಾಗೆ ಇದು ಮೂಲ ತಳಹದಿ ಅಂತ ಹೇಳ್ತಾರೆ. ರೆಸ್ಪಾನ್ಸಿಬಲ್ ಫಾರ್ ಲಾ ಆಫ್ ಡಿಮಾಂಡ್, ಅಪ್ಲೈಡ್ ಇನ್ ವೇರಿಯಸ್ ಕಾನ್ಸೆಪ್ಟ್ಸ್, ಬೇಸ್ ಫಾರ್ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಅಂಡ್ ಲಾಜಿಕಲ್ ಸಪೋರ್ಟ್ ಟು ಸೋಷಿಯಲಿಸಂ ಅಂತ ತಿಳಿಬೇಕಾಗುತ್ತೆ. ಮುಂದೆ ಎರಡನೆಯ ನಿಯಮ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ. ಇಲ್ಲಿ ಎರಡು ಸರಕುಗಳನ್ನು ನಾವು ಪರಿಗಣಿಸ್ತೇವೆ. ಎರಡನೆಯ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿಯಲ್ಲಿ ಎರಡು ಸರಕುಗಳು ನಮ್ಮ ಪರಿಗಣನೆ, ಡಿಮಿನಿಷಿಂಗ್ ನಲ್ಲಿ ಒಂದು ಮಾತ್ರ. ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಇಸ್ ಎ ಕಂಟಿನ್ಯೂಸ್ ಆಫ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಅಕಾರ್ಡಿಂಗ್ ಟು ದಿ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ, consumer spends his income simultaneously on several goods to maximize his satisfaction. Total utility will be maximum when marginal utility is 0. ಅಲ್ಲಿ total utility maximum, marginal utility 0 ಆಗುವಾಗ ಅಂತ ತಿಳಿಬೇಕಾಗುತ್ತೆ. ಇಲ್ಲಿ ಕೂಡ ನಾವು ಮಾಡುವಂತ ಅಸಂಪ್ಷನ್ಗಳು, ಯುಟಿಲಿಟಿ ಯೂಸಸ್, ಲಿಮಿಟೇಷನ್ಗಳು ನಾವು ಪರಿಗಣಿಸ್ತೇವೆ. ಮುಖ್ಯವಾಗಿ ಲಿಮಿಟೇಷನ್ ಸೈಡ್ ಅಲ್ಲಿ ಬರೋದಾದ್ರೆ ಕ್ವೆಶ್ಚನೇಬಲ್ ಅಸಂಪ್ಷನ್ ಆಗಿದೆ. ಕಾಂಪ್ಲಿಮೆಂಟರಿ ಗೂಡ್ಸ್ಗಳು ಸಂದರ್ಭದಲ್ಲಿ ಇಂಡಿವಿಸಿಬಿಲಿಟಿ ಅಥವಾ ಇಂಡಿವಿಜುವಾಲಿಟಿ ಆಫ್ ಗೂಡ್ಸ್ ಡಿವೈಡ್ ಮಾಡುವ ಸಂದರ್ಭದಲ್ಲಿ ಸರಿ ಮಾಹಿತಿ ಹೇಳುವುದಿಲ್ಲ. ಮಲ್ಟಿಪ್ಲಿಸಿಟಿ ಅಂಡ್ ಅಡ್ವರ್ಟೈಸ್ಮೆಂಟ್ ಸಂದರ್ಭದಲ್ಲಿ ಪ್ರಾಬ್ಲಮ್ ಇದೆ. ನಾನ್ ಅವೈಲಬಿಲಿಟಿ ಆಫ್ ಗೂಡ್ಸ್, ಒಂದೇ ಗೂಡ್ಸ್ ಅವೈಲೇಬಲ್ ಆಗಿದ್ದಾಗ ಕೂಡ ಇದು ಸೂಕ್ತವಾಗಿ ಏನು ಜಸ್ಟಿಫಿಕೇಶನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಂಡ್ ಕಂಡೀಷನ್ಸ್ ಆಫ್ ಇನ್ಸ್ಟೆಬಿಲಿಟಿ ಅಂತ ತಿಳಿಬೇಕಾಗುತ್ತೆ. ಯೂಸಸ್ ಆಫ್ ದಿಸ್ ಲಾ ಅಗೇನ್ used in consumption, used in production, used in exchange, used in distribution ಮತ್ತು used in public finance ಅಂತ ಹೇಳಬೇಕಾಗುತ್ತೆ. ಮುಂದೆ ಕನ್ಸ್ಯೂಮರ್ ಸರ್ಪ್ಲಸ್ ಬಗ್ಗೆ ಒಂದಷ್ಟು ಐಡಿಯಾ ತಿಳಿಯೋಣ. ಕನ್ಸ್ಯೂಮರ್ ಸರ್ಪ್ಲಸ್ ಅಂದ್ರೆ ಹ್ಯಾಪಿನೆಸ್ ಡಿರೈವ್ಡ್ ವೆನ್ ಆಕ್ಚುಯಲ್ ಪ್ರೈಸ್ ಇಸ್ ಲೆಸ್ ದೆನ್ ಆಂಟಿಸಿಪೇಟೆಡ್ ಪ್ರೈಸ್. ನಿಜವಾದ ಬೆಲೆ ನಾವು ನಿರೀಕ್ಷೆ ಮಾಡಿದ ಬೆಲೆಗಿಂತ ಕಡಿಮೆ ಇದ್ದ ಸಂದರ್ಭದಲ್ಲಿ ಸಿಗುವಂತಹದ್ದು ಕನ್ಸ್ಯೂಮರ್ ಸರ್ಪ್ಲಸ್ ಲಾಜಿಕ್ ಅಂತ ತಿಳಿಬೇಕಾಗುತ್ತೆ. ನಾವು ಒಂದು ವಸ್ತುವಿಗೆ ಇವಾಗ 500 ರೂಪಾಯಿ ಕೊಡ್ಲಿಕ್ಕೆ ಸಿದ್ಧವಾಗಿರುವ ಸಂದರ್ಭ ಮತ್ತು ಆ ವಸ್ತುವಿಗೆ ನಿಜವಾಗಿ 350 ರೂಪಾಯಿ ಇರುವಂತಹ ಸಂದರ್ಭ ಇದ್ರೆ 500 ಮೈನಸ್ 350, 150 ರೂಪಾಯಿ ಏನಿದೆಯೋ ಅದು ನಾವು ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಕರಿತೇವೆ. ಅಂದ್ರೆ ನಾವು ಕೊಡ್ಲಿಕ್ಕೆ ಸಿದ್ಧವಾದ್ದು 500 ರೂಪಾಯಿ, ನಿಜವಾಗಿ ಕೊಟ್ಟದ್ದು 350. ಇದೆರಡರ ವ್ಯತ್ಯಾಸ ಕನ್ಸ್ಯೂಮರ್ ಸರ್ಪ್ಲಸ್ ಅಂತ ಹೇಳಬೇಕು. ಫಾರ್ಮುಲಾದಲ್ಲಿ ಹೇಳುವುದಾದ್ರೆ ಪ್ರೈಸ್ ಪ್ರಿಪೇರ್ಡ್ ಟು ಪೇ ಮೈನಸ್ ಪ್ರೈಸ್ ಆಕ್ಚುಲಿ ಪೇಯ್ಡ್ ಅಂತ ಅರ್ಥ. ಸೊ ಇಲ್ಲಿ ಕೂಡ ಕೆಲವಷ್ಟು ಅದರ ಲಿಮಿಟೇಷನ್ಗಳು, ಯೂಸಸ್ಗಳು ಬರುತ್ತೆ. ಲಿಮಿಟೇಷನ್ ಮುಖ್ಯವಾಗಿ ಕಾರ್ಡಿನಲ್ ಮೆಷರಬಿಲಿಟಿ, ಚೇಂಜಸ್, ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ, ಚೇಂಜಸ್ ಇನ್ ಅದರ್ ಥಿಂಗ್ಸ್, ಎಮೋಷನಲ್ ಪರ್ಚೇಸಸ್, ಇಂಡಿಪೆಂಡೆನ್ಸ್ ಆಫ್ ಗೂಡ್ಸ್, ಅವೈಲಬಿಲಿಟಿ ಆಫ್ ಸಬ್ಸ್ಟಿಟ್ಯೂಟ್ಸ್ ಮತ್ತು ಇಮ್ಯಾಜಿನರಿ ಇನ್ ನೇಚರ್ ಅಂತ ಹೆಸರಿಸಬಹುದು. ಅದರ ಯೂಸಸ್ಗೆ ಸಂಬಂಧಪಟ್ಟು ಹೇಳೋದಾದ್ರೆ ಟು ಕಂಪೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಸಪರೇಟ್ಸ್ ಯುಟಿಲಿಟಿ ಫ್ರಾಮ್ ಪ್ರೈಸ್, ಇನ್ ಮೊನೋಪೊಲಿ ಪ್ರೈಸ್, ಇನ್ ಇಂಟರ್ನ್ಯಾಷನಲ್ ಟ್ರೇಡ್, ಇನ್ ಟ್ಯಾಕ್ಸ್ ಅಂಡ್ ಸಬ್ಸಿಡಿ ಮ್ಯಾಟರ್ ಅಂತ ಹೇಳಬೇಕಾಗುತ್ತೆ. ಹಾಗೆಯೇ ಇಂಡಿಫರೆನ್ಸ್ ಕರ್ವ್ ಅಪ್ರೋಚ್ ಅಂತ ಹೇಳ್ಕೊಂಡು ಮುಂದೆ ಬರುವಂತದ್ದು. ಇಲ್ಲಿ ಯುಟಿಲಿಟಿಯನ್ನು ನಾವು ಆರ್ಡರ್ ಆಧಾರದಲ್ಲಿ, ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಆಧಾರದಲ್ಲಿ ನಾವು ಹೆಸರಿಸುವಂತದ್ದು. ಇಂಡಿಫರೆನ್ಸ್ ಕರ್ವ್ ಟೆಕ್ನಿಕ್ ವಾಸ್ ಪ್ರೊಪಗೇಟೆಡ್ ಬೈ J.R. Hicks. An IC is a line showing various combinations of two goods yielding same level of satisfaction. ಇದು ಸಮಾನವಾದ ತೃಪ್ತಿಯನ್ನು ಕೊಡುವಂತ ರೇಖೆ ಅಂತ ಕೂಡ ಕರೀತಾರೆ. Principles of diminishing marginal rate of substitution is the force behind this indifference curve.
ಇಲ್ಲಿ ಇದರ ಪ್ರಾಪರ್ಟಿಗಳ ಮುಖ್ಯವಾಗಿ ಬರುವಂತಹದ್ದು ಪ್ರಾಪರ್ಟೀಸ್ ಆಫ್ ಇಂಡಿಫರೆನ್ಸ್ ಕರ್ವ್. ಸ್ಲೋಪ್ಸ್ ಡೌನ್ವರ್ಡ್ ಟು ರೈಟ್, ಇಳಿಮುಖವಾಗಿ ಡೌನ್ವರ್ಡ್ ಆಗಿ ಇದು ಸ್ಲೋಪ್ ಮೂವ್ಮೆಂಟ್ ಆಗುತ್ತೆ. ಕಾನ್ವೆಕ್ಸ್ ಟು ದಿ ಒರಿಜಿನಿಗೆ ಕಾನ್ವೆಕ್ಸ್ ಆಗಿರುತ್ತೆ. ಕ್ಯಾನ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ಇಂಟರ್ಸೆಕ್ಟ್ ಆಗುವುದಿಲ್ಲ. ಮೋರ್ ಸ್ಯಾಟಿಸ್ಫ್ಯಾಕ್ಷನ್ ಟು ದಿ ರೈಟ್, ನೀಡ್ ನಾಟ್ ಬಿ ಪ್ಯಾರಲಲ್ ಆಗಿರುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಕನ್ಸ್ಯೂಮರ್ಸ್ ಇಕ್ವಿಲಿಬ್ರಿಯಂ ರೆಫರ್ಸ್ ಟು ದಿ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಕಂಡೀಷನ್. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂದ್ರೆ ಗರಿಷ್ಠ ತೃಪ್ತಿ ಸಿಗುವಂತ ಪಾಯಿಂಟ್ ಅಂತ ನಾವು ಹೇಳಬೇಕಾಗುತ್ತೆ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಕಾನ್ಸೆಪ್ಟ್ ಈ ಚಾಪ್ಟರ್ ಅಲ್ಲಿ ಇರುವ ಹಾಗೆ ಬಜೆಟ್ ಲೈನ್ ಎನ್ನುವಂತ ಕಾನ್ಸೆಪ್ಟ್ ಬೇಕಾಗುತ್ತೆ, ಅಥವಾ ಪ್ರೈಸ್ ಲೈನ್ ಅಂತ ಕೂಡ ಇದನ್ನು ಕರೀತಾರೆ. ಹಾಗೇನೆ ಇಂಡಿಫರೆನ್ಸ್ ಮ್ಯಾಪ್. ಇಂಡಿಫರೆನ್ಸ್ ಶೆಡ್ಯೂಲ್ ಅಂದ್ರೆ ಟೇಬಲ್ ರೆಪ್ರೆಸೆಂಟಿಂಗ್ ದಿ ಯುಟಿಲಿಟಿ ಮತ್ತು ಇದರ ರೆಪ್ರೆಸೆಂಟ್ ಮಾಡುವಂತದ್ದು ಇಂಡಿಫರೆನ್ಸ್ ಶೆಡ್ಯೂಲ್ ಆಗಿರುತ್ತೆ. ಇಂಡಿಫರೆನ್ಸ್ ಕರ್ವ್ ಅಂದ್ರೆ ಅದನ್ನು ಗ್ರಾಫ್ ಮುಖಾಂತರ ಅಥವಾ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತ ಹೇಳಬಹುದು, ಅಥವಾ ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಇನ್ ದಿ ಕೇಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನು ಇಲ್ಲಿ ಡಯಾಗ್ರಾಮ್ ಮುಖಾಂತರ ರೆಪ್ರೆಸೆಂಟ್ ಮಾಡೋದನ್ನು ನಾವು ಇಂಡಿಫರೆನ್ಸ್ ಕರ್ವ್ ಅಂತ ಕರಿತೇವೆ. ಇಂಡಿಫರೆನ್ಸ್ ಮ್ಯಾಪ್ ಅಂದ್ರೆ ಫ್ಯಾಮಿಲಿ ಆಫ್ ಇಂಡಿಫರೆನ್ಸ್ ಕರ್ವ್ ಅಥವಾ ಗ್ರೂಪ್ ಆಫ್ ಇಂಡಿಫರೆನ್ಸ್ ಕರ್ವ್ ಅಂತ ನಾವು ಹೆಸರಿಸಬೇಕಾಗುತ್ತೆ. ಸೊ ಅದರಿಂದಾಗಿ ಇಂಡಿಫರೆನ್ಸ್ ಶೆಡ್ಯೂಲ್ ಅಂದ್ರೆ ಟೇಬಲ್, ಇಂಡಿಫರೆನ್ಸ್ ಕರ್ವಿಗೆ ಸಂಬಂಧಪಟ್ಟ ಟೇಬಲ್, ಇಂಡಿಫರೆನ್ಸ್ ಕರ್ವಿಗೆ ಸಂಬಂಧಪಟ್ಟ ಗ್ರಾಫ್, ಇಂಡಿಫರೆನ್ಸ್ ಕರ್ವ್, ಇಂಡಿಫರೆನ್ಸ್ ಕರ್ವ್ಗಳ ಸಮೂಹ ಇಂಡಿಫರೆನ್ಸ್ ಮ್ಯಾಪ್ ಆಗಿರುತ್ತೆ ಅಂತ ತಿಳಿಬೇಕಾಗುತ್ತೆ. ಪ್ರಾಪರ್ಟಿ ಬಗ್ಗೆ ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ ಅಂತ ತಿಳಿಬೇಕಾಗುತ್ತೆ. ಇಂಡಿಫರೆನ್ಸ್ ಶೆಡ್ಯೂಲ್ ಗೊತ್ತಾಯಿತು, ಇಂಡಿಫರೆನ್ಸ್ ಕರ್ವ್ ಗೊತ್ತಾಯಿತು, ಇಂಡಿಫರೆನ್ಸ್ ಮ್ಯಾಪ್ ಗೊತ್ತಾಯಿತು. ಪ್ರಾಪರ್ಟಿ ಬಗ್ಗೆ ಈಗಾಗಲೇ ಹೇಳಿದ್ದೇವೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಸರಕನ್ನು ಇನ್ನೊಂದು ಸರಕಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡುವಂತ ಪ್ರಮಾಣ ಅಂತ ತಿಳಿಬೇಕಾಗುತ್ತೆ. ಬಜೆಟ್ ಲೈನ್ ಅಂದ್ರೆ ನಮ್ಮಲ್ಲಿರುವಂತಹ ಹಣದ ಪ್ರಮಾಣ ಮತ್ತು ಆ ಪರಿಮಿತವಾದ ಹಣದ ಪ್ರಮಾಣದಲ್ಲಿ ಎರಡು ವಸ್ತುಗಳನ್ನು ನಾವು ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಆಲ್ಟರ್ನೇಟಿವ್ ಆಗಿ ಖರೀದಿ ಮಾಡುವಂತ ಆ ಕಾಂಬಿನೇಷನ್ಗಳನ್ನು ನಮಗೆ ಬಜೆಟ್ ಲೈನ್ ಸೂಚಿಸುತ್ತೆ ಅಂತ ತಿಳಿಬೇಕಾಗುತ್ತೆ. ಈಗ 10 ರೂಪಾಯಿ ನಮ್ಮಲ್ಲಿದ್ರೆ 2 ರೂಪಾಯಿ ಪೆನ್ನಿಗೆ ಮತ್ತು 1 ರೂಪಾಯಿ ಪೆನ್ಸಿಲ್ಗೆ ಆದ್ರೆ 1 ರೂಪಾಯಿ ಪೆನ್ಸಿಲ್ ನಾವು 10 ಖರೀದಿ ಮಾಡಬಹುದು, ಪೆನ್ ಆದ್ರೆ 5 ಖರೀದಿ ಮಾಡಬಹುದು. ಅದೇ ಪೆನ್ನು ನಾವು 2 ಖರೀದಿ ಮಾಡಿದ್ರೆ 4 ರೂಪಾಯಿ ಆಗುತ್ತೆ, 6 ಮಾತ್ರ ಪೆನ್ಸಿಲ್ ಖರೀದಿ ಮಾಡ್ಲಿಕ್ಕೆ ಆಗುತ್ತೆ. ಆ ರೀತಿಯಾಗಿ ಇರುವ ಹಣದಲ್ಲಿ ಎರಡು ಕಾಂಬಿನೇಷನ್, ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಎರಡು ವಸ್ತುಗಳನ್ನು ಖರೀದಿ ಮಾಡೋದಂತ ನಾವಲ್ಲಿ ಬಜೆಟ್ ಲೈನ್ ಅಲ್ಲಿ ತಿಳಿಯುತ್ತೇವೆ. ಸೊ ಇಂಡಿಫರೆನ್ಸ್ ಕರ್ವ್ ಶುಡ್ ಬಿ ಡೌನ್ವರ್ಡ್ ಸ್ಲೋಪ್ಸ್ ಅಂಡ್ ಕಾನ್ವೆಕ್ಸ್ ಟು ದಿ ಒರಿಜಿನ್ ಈಗಾಗಲೇ ಗೊತ್ತು. ಮುಂದೆ ಕನ್ಸ್ಯೂಮರ್ಸ್ ಇಕ್ವಿಲಿಬ್ರಿಯಂ ಆಗುವ ಸಂದರ್ಭದಲ್ಲಿ ನಮಗೆ ಬಜೆಟ್ ಲೈನ್ ಬೇಕಾಗುತ್ತೆ, ಇಂಡಿಫರೆನ್ಸ್ ಕರ್ವ್ ಬೇಕಾಗುತ್ತೆ, ಇಂಡಿಫರೆನ್ಸ್ ಮ್ಯಾಪ್ ಬೇಕಾಗುತ್ತೆ. ಅದೆಲ್ಲದರ ಆಧಾರದಲ್ಲಿ ನಾವು ಅಲ್ಲಿ ಯಾವ ಪಾಯಿಂಟ್ ಅಲ್ಲಿ ಗರಿಷ್ಠ ಸಂತೃಪ್ತಿ ದೃಷ್ಟಿಗಳು ಸಿಗುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡಿ ಇಕ್ವಿಲಿಬ್ರಿಯಂ ಪಾಯಿಂಟ್ ಅನ್ನು ನಿರ್ಧರಿಸುತ್ತೇವೆ ಅಂತ ತಿಳಿಬೇಕಾಗುತ್ತೆ. ಇದರ ಎಫೆಕ್ಟ್ಸ್ ಗೆ ಹೇಳುವುದಾದ್ರೆ, ಎಕನಾಮಿಕ್ ಎಫೆಕ್ಟ್ ಬಗ್ಗೆ ಹೇಳುವುದಾದ್ರೆ, ಈ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಸಂಬಂಧಪಟ್ಟಾಗೆ ಅಲ್ಲಿ ಮುಖ್ಯವಾಗಿ ಪ್ರೈಸ್ ಎಫೆಕ್ಟ್, ಇನ್ಕಮ್ ಎಫೆಕ್ಟ್ ಮತ್ತು ಕ್ರಾಸ್ ಎಫೆಕ್ಟ್ ಬರುವಂತಹದ್ದು. ಪ್ರೈಸ್ ಎಫೆಕ್ಟ್ ಅಲ್ಲಿ ಎಫೆಕ್ಟ್ಸ್ ಆಫ್ ಪ್ರೈಸ್ ಚೇಂಜಸ್ ಆನ್ ಇಕ್ವಿಲಿಬ್ರಿಯಂ, ಬೆಲೆ ಬದಲಾದಾಗ ಇಕ್ವಿಲಿಬ್ರಿಯಂ ಬದಲಾಗುವುದು. ಇನ್ಕಮ್ ಎಫೆಕ್ಟ್, ಆದಾಯ ಬದಲಾದಾಗ ಅಂತ ಹೇಳಬೇಕು. ಎಫೆಕ್ಟ್ ಕ್ರಾಸ್ ಎಫೆಕ್ಟ್, ಎಫೆಕ್ಟ್ ಆಫ್ ರಿಲೇಟೆಡ್ ಗೂಡ್ಸ್ ಪ್ರೈಸ್ ಚೇಂಜಸ್ ಆನ್ ಇಕ್ವಿಲಿಬ್ರಿಯಂ, ರಿಲೇಟೆಡ್ ಐಟಮ್ಗಳಲ್ಲಿ ಅಂತ. ಇಂಡಿಫರೆನ್ಸ್ ಕರ್ವ್ ಟೆಕ್ನಿಕ್ ಸಫರ್ಸ್ ಫ್ರಮ್ ಸೀರಿಯಸ್ ಲಿಮಿಟೇಷನ್ಸ್, ಕೆಲವೊಂದು ಲಿಮಿಟೇಷನ್ಗಳು ಇಲ್ಲಿ ಕೂಡ ಇದೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಲಿಮಿಟೇಷನ್ಗಳು ಸೈಡ್ ಹೇಳುವಾಗ ಕನ್ವೇಸ್ ನಥಿಂಗ್ ನ್ಯೂ, ಹೊಸತೇನು ಇಲ್ಲ ಅಲ್ಲಿ. ಅಸಂಪ್ಷನ್ ಆಫ್ ಸ್ಕೇಲ್ ಆಫ್ ರೆಫರೆನ್ಸಸ್, ಸಿಂಪಲ್ 2 ಗೂಡ್ಸ್ ಮಾಡೆಲ್, 2 ಗೂಡ್ಸ್ ಮಾತ್ರ ಕನ್ಸಿಡರ್ ಮಾಡ್ಲಿಕ್ಕೆ ಆಗುವುದು. ತುಂಬಾ ಗೂಡ್ಸ್ ಇದ್ದಾಗ ಏನು ಅಂತ ಅಲ್ಲಿ ಮಾಹಿತಿ ಇಲ್ಲ. ರಾಷನಾಲಿಟಿ ಅಸಂಪ್ಷನ್, ಮೈಕ್ರೋ ಅನಾಲಿಸಿಸ್, ನಾಟ್ ಈಸಿ ಟು ಟೆಸ್ಟ್, ಅನ್ರಿಯಲಿಸ್ಟಿಕ್ ಅಸಂಪ್ಷನ್, ಅಸಂಪ್ಷನ್ ಆಫ್ ಇಂಡಿಫರೆನ್ಸ್ ಅಂಡ್ ಅನ್ಸ್ಯಾಟಿಸ್ಫ್ಯಾಕ್ಟರಿ ಅನ್ನೋದಾಗಿ ಅಲ್ಲಿ ಹೆಸರಿಸುತ್ತಾರೆ. ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ಈ ಕನ್ಸ್ಯೂಮರ್ ಬಿಹೇವಿಯರ್ ಎನ್ನುವ ಚಾಪ್ಟರ್ ಅಲ್ಲಿ ನಾವುಗಳು ಅಧ್ಯಯನ ಮಾಡಲಿಕ್ಕಿರುವಂತಹ ವಿಷಯಗಳು. ಇದರ ಬಗ್ಗೆ ಸುದೀರ್ಘವಾದ ಅಧ್ಯಯನ ಮುಂದಿನ ವಿಡಿಯೋಗಳಲ್ಲಿ ಮಾಡೋಣ. ವಂದನೆಗಳು. All the best to the future of India. Knowledge is power. Thank you.